ಹಾಯ್ ಫ್ರೆಂಡ್ಸ್, ನಾನಿವತ್ತು ಪಾವ್ ಬಜ್ಜಿ ಮಾಡ್ತಾ ಇದ್ದೀನಿ. ಪಾವ್ ಬಜ್ಜಿಗೆ ಏನೇನು ಬೇಕು, ಯಾವ ಥರ ಮಾಡ್ಕೋಬೋದು ಪಾವ್ ಬಜ್ಜಿ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದಾ? ಅಂದರೆ ನಾವು ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆಲ್ಲ ನೋಡಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ, ಬನ್ನಿ. ನಾನಿವಾಗ ಒಂದು 1/4 kg ಆಲೂಗೆಡ್ಡೆನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳೆಯೋಕ್ಕೆ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ತೊಳ್ಕೊಂಡು ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದನ್ನ ಚೆನ್ನಾಗಿ ತೊಳ್ಕೊಂಡು ಆದ್ಮೇಲೆ ಇನ್ನು ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ. ಅದನ್ನು ಹಂಗೇನೆ ಚೆನ್ನಾಗಿ ತೊಳೆದು ಅದನ್ನು ಎತ್ತಿಟ್ಕೊಳ್ಳೋಣ. ಇದನ್ನು ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಅಂದ್ರೆ ನೆನೆಸಿರೋ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ. ಆ ಬಟಾಣಿನ ಹಾಕೊಂತ ಇದ್ದೀನಿ. ಇವಾಗ ಅದೆಲ್ಲ ತೊಳ್ಕೊಂಡು 3 ತೊಳೆದ್ಬಿಟ್ಟು ಮತ್ತೆ ಬಟಾಣಿ, ಆಲೂಗಡ್ಡೆ ಮತ್ತೆ ಕ್ಯಾರೆಟ್ ಇಷ್ಟನ್ನು ಹಾಕೊಂಡು ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಅಂದ್ರೆ ತರಕಾರಿಗೆ ನಾವು ಮುಳುಗೋವರೆಗೂ ಹಾಕಬಾರ್ದು, ಸ್ವಲ್ಪ ಹಾಕೋಬೇಕು ತರಕಾರಿ ಬೇಯಷ್ಟು ಅಷ್ಟೇನೆ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು 5 ವಿಷಲ್ ಹೊಡಿಸ್ಕೊಳ್ಳಿ. ಏಕೆಂದ್ರೆ ನೀವು ಕಮ್ಮಿ ವಿಷಲ್ ಹೊಡಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರ್ತವೆ, ಅವು ಚೆನ್ನಾಗಿ ಬೇಯಬೇಕು. ಆ ತರ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನಿವಾಗ ಸ್ವಲ್ಪ ತುಪ್ಪ ಹಾಕೊಂಡು ಖಾರದ ಪುಡಿ, ಧನಿಯಾ ಪೌಡ್ರು ಮತ್ತೆ ಗರಂ ಮಸಾಲ ಇಷ್ಟನ್ನು ಹಾಕೊಂಡು ನಾನಿವಾಗ ಫ್ರೈ ಮಾಡ್ಕೊಂತ ಇದ್ದೀನಿ. ನಿಮ್ಮ ಮನೇಲಿ ತುಪ್ಪ ನಿಮ್ ಬೈ ಚಾನ್ಸ್ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತ ಅನ್ಸಿದ್ರೆ ಇವಾಗ ನೋಡಿ, ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ. ಎಲ್ಲಾನು ಹಾಕದ್ಮೇಲೆ ಒಂದು ಈರುಳ್ಳಿ, ಅಂದ್ರೆ ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ, ಮತ್ತೆ ಟೊಮೊಟೊ, ಮತ್ತೆ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೆಣ್ಣೆ ಇದ್ರೆ ಬೆಣ್ಣೆಲಿ ಹಾಕೊಳ್ಳಿ, ಬೆಣ್ಣೆ ಹಾಕೊಂಡು ಮಾಡ್ಕೊಳ್ಳಿ. ಆದ್ರೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ಳೋಣ. ಬೆಣ್ಣೆಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಇಲ್ಲ ಅನ್ನೋರು ತುಪ್ಪದಲ್ಲಾದ್ರೂ ಮಾಡ್ಕೋಬಹುದು, ತುಪ್ಪದಲ್ಲಿ ಚೆನ್ನಾಗಿರುತ್ತೆ. ತುಪ್ಪದಲ್ಲೂ ಚೆನ್ನಾಗಿರುತ್ತೆ, ಬೆಣ್ಣೆಯಲ್ಲೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ವಿಷಲ್ ಎಲ್ಲ ಹೋಗಿದೆ. ಈಗ ತೆಗೆದು ನೋಡ್ಕೊಳ್ಳೋಣ ಎಲ್ಲ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದ್ಸಲ ಬೇಯಿಸ್ಕೊಳ್ಳಿ. ಅಂದ್ರೆ ಬಟಾಣಿಲಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಬಿಟ್ಕೊಬೇಕು. ಆ ರೇಂಜ್ಗೆ ನೀವು ಅದನ್ನ ಬೇಯಿಸ್ಕೋಬೇಕಾಗತ್ತೆ. ಬೆಂದ್ರ ತರಕಾರಿ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಫ್ರೆಶ್ ಮಾಡ್ಕೊಳ್ಳೋಣ. ಫ್ರೆಶ್ ಮಾಡೋದನ್ನ ತಗೊಂಡು ಚೆನ್ನಾಗಿ ಫ್ರೆಶ್ ಮಾಡಿ ಅದನ್ನ ಒಂದು ಚೂರು ಬಟಾಣಿ ಕಾಣಿಸ್ಬಾರ್ದು, ಮತ್ತೆ ಆಲೂಗೆಡ್ಡೆನೂ ಕಾಣಿಸ್ಬಾರ್ದು, ಕ್ಯಾರೆಟು ಕಾಣಿಸ್ಬಾರ್ದು, ಎಲ್ಲಾ ಕಲಸ್ಕೋಬೇಕು. ಆ ತರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಬೇಯಿಸ್ತಾನೆ ಇರ್ಬೇಕು, ಅದನ್ನ ಈ ತರ ಮಾಡ್ತಾ ಇರ್ಬೇಕು. ಅವಾಗ ನೀಟಾಗಿ ಅದು ಆಗುತ್ತೆ. ನಾನು 1.5 ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ. ಮತ್ತೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನೋಡಿ, ಖಾರದ ಪುಡಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಈ ಕಡೆ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋಬಹುದು, ಬೆಣ್ಣೆ ಇಲ್ಲ ಅನ್ನೋರು ತುಪ್ಪನೇ ಹಾಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕೊಂಡು ಅದನ್ನ ಮಿಕ್ಸ್ ಮಾಡಿ, ಮತ್ತೆ ನಾವೀಗ ತಗೊಂಡಿರೋದು ಪಾವ್ ಬಜ್ಜಿ ಬನ್ ತಗೊಂಡು ಅದಕ್ಕೆ ನಾವೀಗ ಮೇಲ್ಗಡೆ ಚೆನ್ನಾಗಿ ನೀಟಾಗಿ ಅದನ್ನ ಕಟ್ ಮಾಡ್ಕೊಂಡು ಈಗ ಅದಕ್ಕೆ ಹಚ್ಕೊಳ್ಳೋಣ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಸೂಪರ್ ಆಗಿ ಟೇಸ್ಟ್ ಕೊಡುತ್ತೆ. ಅದಾದ್ಮೇಲೆ ರೆಡಿ. ಇಷ್ಟೇ, ತುಂಬಾ ಸಿಂಪಲ್. ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಅದಕ್ಕೆ ನಾವು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಆ ಈರುಳ್ಳಿಗೆ ಸ್ವಲ್ಪ ಲೆಮನ್ ಮತ್ತೆ ಉಪ್ಪು ಹಿಂಡಿ ಚೆನ್ನಾಗಿ ಕಲಸ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಇಟ್ರೆ ಅದರಲ್ಲಿರೋ ಖಾರ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಈರುಳ್ಳಿ. ಅದನ್ನ ಮಾಡ್ಬಿಟ್ಟು ಅದಕ್ಕೆ ನಾವು ಲೆಮನ್ನ ಒಂದ್ ಸ್ವಲ್ಪ ಹಿಂಡ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ. ನೀವೊಂದ್ಸಲ ಈ ತರ ಮಾಡ್ಕೊಂಡು ನೋಡಿ, ನೀವು ನಿಜವಾಗ್ಲೂ ಹೇಳ್ತೀರಾ ಇನ್ನೊಂದ್ಸಲನು ನಾವ್ ಇದೇ ತರ ಮಾಡ್ಕೊಂಡು ತಿನ್ಬೇಕು. ಹೊರಗಡೆ ನೀವು ಹೋಗಿ ನಾವು ದುಡ್ಡು ಕೊಡ್ಕೊಂಡು ತಗೊಂಡ್ ತಿನ್ನೋ ಬದಲು ನಾವ್ ಇದೇ ತರ ಮಾಡ್ಕೋಬಹುದಲ್ವಾ ಅನ್ಸುತ್ತೆ. ಮೇಲ್ಗಡೆ ಒಂದ್ ಸ್ವಲ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕೊಂಡು ತಿನ್ಬಹುದು, ಸೂಪರ್ ಆಗಿರುತ್ತೆ. ಇಷ್ಟ ಹಾಗೆ ಆಗುತ್ತೆ ಅನ್ಕೊಂತೀನಿ. ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ.